ಒಂದು ಅರಸುಗಳು ಅಧ್ಯಾಯ 19. ಎಲೀಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನೂ ಅವನು ಮಾಡಿದ ಬೇರೆ ಎಲ್ಲಾ ಕಾರ್ಯಗಳನ್ನು ಅಹಾಬನು ಈಜೆಬೆಲಳಿಗೆ ತಿಳಿಸಿದಾಗ ಆಕೆಯು ಎಲೀಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯೆಹೂದದ ಬೇರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ, ಎದ್ದು ಊಟ ಮಾಡು ಎಂದು ಹೇಳಿದನು. ಎಲೀಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯೂ 1 ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಯೆಹೋವನ ದೂತನು 2ನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ಆಗ ಅವನಿಗೆ ಯೆಹೋವನಿಂದ, ಎಲೀಯನೇ, ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿಯು ಕೇಳಿಸಿತು. ಅವನು ಅದಕ್ಕೆ, ಸೇನಾಧೀಶ್ವರನಾದ ದೇವರೇ, ಯೆಹೋವನೇ, ಇಸ್ರಾಯೇಲ್ಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞ ವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಆಗ ತಿರುಗಿ, ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯೆಹೋವನ ಮುಂದೆ ನಿಲ್ಲು ಎಂಬ ವಾಣಿಯಾಯಿತು. ಆಹಾ, ಯೆಹೋವನು ಅಲ್ಲಿ ಹಾದು ಹೋದನು. ಆತನ ಮುಂದೆ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿಪುಡಿ ಮಾಡುವಂಥ ದೊಡ್ಡ ಬಿರುಗಾಳಿಯು ಬೀಸಿತು. ಯೆಹೋವನು ಅದರಲ್ಲಿ ಇರಲಿಲ್ಲ. ತರುವಾಯ ಭೂಕಂಪ ಉಂಟಾಯಿತು, ಅದರಲ್ಲಿಯೂ ಆತನಿರಲಿಲ್ಲ. ಭೂಕಂಪವಾದ ನಂತರ ಸಿಡಿಲುಂಟಾಯಿತು, ಅದರಲ್ಲಿಯೂ ಯೆಹೋವನಿರಲಿಲ್ಲ. ಕಡೆಗೆ ಮಂದ ಮಾರುತ ಶಬ್ದ. ಅದನ್ನು ಕೇಳಿದ ಕೂಡಲೇ ಎಲೀಯನು ತನ್ನ ಕಂಬಳಿಯಿಂದ ಮೋರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ಆಗ, ಎಲೀಯನೇ, ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿಯು ಕೇಳಿಸಿತು. ಅದಕ್ಕೆ ಅವನು, ಸೇನಾಧೀಶ್ವರನಾದ ಯೆಹೋವನೇ, ಇಸ್ರಾಯೇಲ್ಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು. ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಹಜಾಯೇಲನನ್ನು ಅರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ನಿಮ್ಷಿಯ ಮಗನಾದ ಯೇಹುವನ್ನು ಇಸ್ರಾಯೇಲ್ಯರ ಅರಸನನ್ನಾಗಿಯೂ ಅಬೇಲ್ ಮೆಹೋಲದವನೂ ಶಾಫಾಟನ ಮಗನೂ ಆದ ಎಲೀಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿಯೂ ಅಭಿಷೇಕಿಸು. ಹಜಾಯೇಲನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಯೇಹುವು ಕೊಲ್ಲುವನು, ಇವನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಎಲೀಷನು ಕೊಲ್ಲುವನು. ಆದರೆ ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆಯೂ ಅದನ್ನು ಮುದ್ದಿಡದೆಯೂ ಇರುವ 7,000 ಮಂದಿ ಇಸ್ರಾಯೇಲ್ಯರನ್ನು ಉಳಿಸುವೆನು ಎಂದು ಹೇಳಿದನು. ಎಲೀಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲೀಷನನ್ನು ಕಂಡನು. ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಎಲೀಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲೀಯನಿಗೆ, ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ, ಅನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು. ಅದಕ್ಕೆ ಎಲೀಯನು, ಹೋಗು, ನಾನು ನಿನಗೆ ಮಾಡಿದ್ದೇನು ಎಂದು ಉತ್ತರ ಕೊಟ್ಟನು. ಎಲೀಷನು ಹಿಂದಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ
ಜನರಿಗೆ ಔತಣ ಮಾಡಿಸಿದನು. ಅನಂತರ ಅವನು ಎದ್ದು ಎಲೀಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಮೊದಲನೇ ಅರಸುಗಳ ಗ್ರಂಥ, ಫಸ್ಟ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 19ನೇ ಅಧ್ಯಾಯ. 18ನೇ ಅಧ್ಯಾಯ ಭಾಳ ಡ್ರಾಮ್ಯಾಟಿಕ್ ಆಗಿರುವಂಥ ಒಂದು ಅಧ್ಯಯನವಾಗಿರ್ತದೆ. ಯಾಕಂತ ಹೇಳಿದರೆ ಆ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡಿಕೊಂಡಂಥ ವಿಷಯ ಏನಂತ ಹೇಳಿದರೆ, ಯಾವ ರೀತಿಯಾಗಿ ಎರಡು ಮನಸ್ಸುಳ್ಳವರಾಗಿದ್ದರು ದೇವಜನರು. ಕೆಲವು ಸಾರಿ ಎರಡು ಮನಸ್ಸುಳ್ಳವರಾಗಿ ನಾವು ಇದ್ದರೆ ನಾವು ಒಂದು ಡಿಸಿಷನ್ ತಗೋಬೇಕಾಗ್ತದೆ. ಯಾರೋ ಒಬ್ಬರು ಈ ರೀತಿಯಾಗಿ ಹೇಳಿದರು, ಕ್ಯಾಟ್ ಆನ್ ದ ವಾಲ್ ಎಂಬುದಾಗಿ, ಗೋಡೆ ಮೇಲಿರುವಂಥ ಬೆಕ್ಕಿನ ಪಾದಿಯಲ್ಲಿ ಇರೋದಾದರೆ ಕೆಲವು ಸಾರಿ ಬೇಲಿಯ ಮೇಲೆ ಬೆಕ್ಕು ಎಂಬುದಾಗಿ ಕೂಡ ಹೇಳ್ತಾರೆ. ಅದಕ್ಕೆ ಇನ್ನೊಬ್ಬರು ತಮಾಷೆಯಾಗಿ ಹೇಳಿದರು, ಬೇಲಿಯ ಮೇಲೆ ಬೆಕ್ಕು ಇದ್ದರೆ ಈ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ, ಆ ರೀತಿಯಾಗಿದ್ದರೆ ಅದನ್ನು ಕರೆಂಟ್ ಪಾಸ್ ಮಾಡುವಂತೆ ಆ ಬೇಲಿಗೆ ವಿದ್ಯುತ್ ಶಕ್ತಿಯನ್ನು ಕನೆಕ್ಟ್ ಮಾಡಿಬಿಟ್ರೆ ಅದು ಶಾಕ್ ಹೊಡಿತದೆ. ಈ ಕಡೆ ಆದರೂ ಜಂಪ್ ಮಾಡಬೇಕು, ಆ ಕಡೆ ಆದರೂ ಜಂಪ್ ಮಾಡಬೇಕು. ಆ ರೀತಿಯಾಗಿ ಕೆಲವು ಸಾರಿ ದೇವರು ನಮಗೆ ಕೆಲವು ತೀರ್ಮಾನಗಳನ್ನು ನಾವು ಮಾಡುವಂಥ ಹಂತದಲ್ಲಿ ನಮ್ಮನ್ನು ಕರ್ಕೊಂಡು ಬರ್ತಾನೆ ರೀ. ಆದ ಕಾರಣ ಎಲೀಯನು ಹೇಳ್ತಾನೆ, ಯಾಕೆ ನೀವು ಎರಡು ಮನಸ್ಸುಳ್ಳವರಾಗಿದ್ದೀರಿ? ದೇವರು ಯೆಹೋವನ ದೇವರಾಗಿದ್ದರೆ ಆತನನ್ನು ನೀವು 100% ಹಿಂಬಾಲಿಸ್ರಿ. ಬಾಳನು ಅಂದರೆ ಯಜಮಾನನು ಎಂಬುದಾಗಿ ಅದರ ಅರ್ಥ. ಆ ಯಜಮಾನನೆಂಬಾತನೇ ನಿಮಗೆ ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸ್ರಿ. ನಿಮಗೆ ಚಾಯ್ಸ್ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ ರೀ. ಆದ ಕಾರಣ ಇಸ್ರಾಯೇಲರು ಏನು ಮಾಡಬೇಕೋ ಅವರು ಸುಮ್ಮನೆ ಇದ್ರಂತೆ, ಆನ್ಸರ್ ಮಾಡಲಿಲ್ಲ. ಯಾಕಂದರೆ ಅವರು 50-50 ಎಂಬ ರೀತಿಯಲ್ಲಿ ಇದ್ದರು. ಆದ ಕಾರಣ ಅವರು ಏನು ಆನ್ಸರ್ ಮಾಡಿಕೊಡಲಿಕ್ಕೆ ಹೋಗದೇ ಇದ್ದುದರಿಂದ ಯಾರು ಬೆಂಕಿಯಿಂದ ಉತ್ತರಿಸ್ತಾರೋ ಅವರೇ ದೇವರು ಅಂತ ಪ್ರೂವ್ ಮಾಡಲಿಕ್ಕೆ ಒಂದು ಚಾಲೆಂಜ್ ತಕ್ಕೊಂಡು, ಒಂದು ಕಡೆ 450 ಜನರು ಸುಳ್ಳು ಪ್ರವಾದಿಗಳು, ಆಹಾಬನ ಅರಸನು ಅವನು ಕೂಡ ಅವ್ರ ಕಡೆ ಹೋಗ್ಬಿಟ್ಟಿದನು. 50 ಅರ್ಧ ಮನಸ್ಸುಳ್ಳಂಥ ದೇವಜನರು ಇಸ್ರಾಯೇಲರು ಈ ರೀತಿಯಾಗಿ ಎಲ್ಲರೂ ಇರುವಾಗ ಒಂದು ಸಿಂಪಲ್ ಪ್ರಾರ್ಥನೆಯನ್ನು ಮಾಡ್ತಾನೆ. ಅಬ್ರಾಮ್, ಇಸಾಕ್, ಯಾಕೋಬರ ಅಥವಾ ಇಸ್ರಾಯೇಲರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರ್ತಿ, ನಾನೊಬ್ಬನೇ ನಿನ್ನ ಸೇವಕನಾಗಿರ್ತೇನೆ ಎಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಗೆ ಅನುಸಾರವಾಗಿ ನಾನು ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಈ ಹೊತ್ತು ತೋರಿಸಿಕೊಡು, ಕಿವಿಗೊಡು, ಯೆಹೋವನೇ ಕಿವಿಗೊಡು, ಯೆಹೋವನಾದ ನೀನೊಬ್ಬನೇ ದೇವರು. ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳೋನು. ಯಾಕಂದರೆ ಅವರು 50-50 ಆಗಿರ್ತಾರಲ್ಲ, ಪೂರ್ಣ ಮನಸ್ಸುಳ್ಳವರಾಗಬೇಕು ಎಂಬುದನ್ನು ತಿಳಿಯಪಡಿಸಲಿಕ್ಕೆ ಉತ್ತರ ಕೊಡಂದ ತಕ್ಷಣ ಕೂಡಲೇ ಪರಲೋಕದಿಂದ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದಂಥ ಸುಮಾರು 12 ಕೊಡ ನೀರು ಅದನ್ನೆಲ್ಲ ಹೀರಿಬಿಡ್ತು. ಆವಾಗ ಗೊತ್ತಾಯಿತು, ನಿಜವಾದ ದೇವರು ಬೆಂಕಿಯಿಂದ ಉತ್ತರಿಸುವ ದೇವರು ಎಂಬುದು ಮನದಟ್ಟವಾಯಿತು, ಕ್ಲಿಯರ್ ಆಯಿತು. ಕನ್ಫ್ಯೂಷನ್ ಇರಲಿಲ್ಲ, ಗಲಿಬಿಲಿ ಇರಲಿಲ್ಲ. ಆ ರೀತಿಯಾಗಿ ಆದಾಗ ಕಡೆಗೆ ಆ ಪರಲೋಕದಿಂದ ಬೆಂಕಿ ಅಷ್ಟೇ ಬಂದಿಲ್ಲ, ಪರಲೋಕದಿಂದ ಮಳೆ ಕೂಡ 3 ವರ್ಷಗಳು ಮಳೆ ಇರಲಿಲ್ಲ. ಕೊನೆಗೆ ಮಳೆ ಬಂತು. ಆಹಾಬನಿಗೂ ಖುಷಿ ಆಯಿತು, ಕ್ಷಾಮ ತೀರಿ ಹೋಯಿತು, ಹೊಸ ಜೀವನ ಸ್ಟಾರ್ಟ್ ಆಯಿತು. ನಿಮ್ಮ ಜೀವನದಲ್ಲಿ ಕೂಡ ಹೊಸ ಜೀವನ, ಹೊಸ ಬೆಳಕು, ಹೊಸ ಬೆಂಕಿ, ಹೊಸ ಮಳೆ, ಹೊಸ ಪ್ರಾರಂಭ ಇವತ್ತಿನಿಂದ ಆಗಲಿ ಎಂಬುದಾಗಿ ಹಾರೈಸ್ತೇನೆ. ನನ್ನ ಜೀವನದಲ್ಲಿ ಕೂಡ ಹೊಸ ಬೆಳಕು, ಹೊಸ ದಿಕ್ಕು, ಹೊಸ ಮಾರ್ಗ, ಹೊಸ ಅಭಿಷೇಕ, ಹೊಸ ಪ್ರಕಟಣೆ ನಮಗೆ ಉಂಟಾಗಲಿ. 19ನೇ ಅಧ್ಯಾಯ ಬಹಳ ಪ್ರಾಕ್ಟಿಕಲ್ ಆದಂಥ ಒಂದು ಅಧ್ಯಾಯವಾಗಿರ್ತದೆ. ಮೊದಲನೇ ಅರಸುಗಳ ಗ್ರಂಥ 19ನೇ ಅಧ್ಯಾಯದಲ್ಲಿ ನಾವು ನೋಡಿದರೆ, ಎಲೀಯನು ಎಲ್ಲ ಪ್ರವಾದಿಗಳನ್ನು ಈ ರೀತಿಯಾಗಿ
ಮರಣದಂಡನೆ ವಿಧಿಸಿದನು. ಅಂದರೆ 450 ಪ್ರವಾದಿಗಳಂತ ಗೊತ್ತಾದ ಮೇಲೆ ಆಹಾಬನ ಹೆಂಡತಿಯಾದ ಈಜಬೇಲ್ ಅಂದರೆ ಶುದ್ಧ ಅಂತ ಹೇಳ್ಬಿಟ್ಟು, ಆದರೆ ಆಕೆ ಶುದ್ಧವಾಗಿದ್ದರೂ ಕೂಡ ಆ ಒಂದು ಅನುಭವಕ್ಕೆ ಇನ್ನೂ ಬಂದಿರಲಿಲ್ಲ ಆಕೆ. ಯಾಕಂತ ಹೇಳಿದರೆ ಆಕೆ ತಪ್ಪಾದಂಥ ಒಂದು ರಸ್ತೆಯಲ್ಲಿ ಆಕೆ ಇದ್ದಳು. ಅಂದರೆ ಸತ್ಯ ದೇವರನ್ನು, ಭಕ್ತಿಯ ಮಾರ್ಗವನ್ನು ಆಕೆ ಬಿಟ್ಟು ದೇವರ ಮಾರ್ಗಕ್ಕೆ ವಿರುದ್ಧವಾದ ರೀತಿಯಲ್ಲಿ ಇದ್ಲು. ಆದರೆ ಅದೇ ರೀತಿಯಾಗಿ ಆಕೆಯ ಗಂಡನಾದಂಥ ಅರಸನಾದ ಆಹಾಬನು ಕೂಡ ಇದ್ದನು. ಆಹಾಬನು ಈಗ ಸತ್ಯ ದೇವರು, ನಿತ್ಯ ಜೀವ ಯಾರೆಂಬುದನ್ನು ಆತನು ತಿಳ್ಕೊಂಡ್ಬಿಟ್ಟಿದ್ದಾನೆ ಈಗ ಸ್ವಲ್ಪ ಮಟ್ಟಿಗೆ. ಅಥವಾ ಅವನ ಜೀವನದಲ್ಲಿ ಒಂದು ಚೇಂಜ್ ಅವತ್ತು ಪ್ರಾರಂಭವಾಯಿತು. ಹೊಸ ಬೆಳಕು, ಹೊಸ ತಿರುವು, ಹೊಸ ದಿಕ್ಕು, ಹೊಸ ತೀರ್ಮಾನ ಅವನು ತಕ್ಕೊಂಡು ಇರುವಂತೆ ಆಯಿತು. ಆದ ಕಾರಣ ಈಕೆಗೆ ಭಾಳ ಕೋಪ ಬಂದುಬಿಟ್ಟು ಈಜಬೇಳಲಿಗೆ ರಾಣಿ ಅವನೇನು ಮಾಡ್ತಾಳೆ, ನಾಳೆ ಇಷ್ಟೊತ್ತಿಗೆ ಎಲಿಯನನ್ನು ನಾನು ಕೊಂದು ಹಾಕದಿದ್ದರೆ ದೇವರುಗಳು ಏನು ಬೇಕಾದ್ರೆ ನನಗೆ ಮಾಡಲಿ ಅಂತ ಒಂದು ಚಾಲೆಂಜ್ ತಗೊಂಡ್ಬಿಡ್ತಾಳ್ರಿ. ಇದನ್ನು ಕೇಳಿದೊಡನೆ ಏಲಿಯನ್ ಏನು ಮಾಡ್ತಾನೆ, ಪ್ರಾಣ ರಕ್ಷಣೆಗೋಸ್ಕರವಾಗಿ ಅಲ್ಲಿಂದ ಓಡೋಗ್ಬಿಡ್ತಾನೆ ರೀ. ಬೇರ್ಷೆಪಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಇಲ್ಲೇ ಇದ್ಬಿಡ ಅಂತ ಹೇಳ್ತಾನೆ. ಯಾಕಂದರೆ ಈ ಸೇವಕನಿಗೆ ಯಾಕೆ ಇವನಿಂದ ಕಷ್ಟ ಆಗಬೇಕು, ಅವನಿಗೆ ಅಸಿಸ್ಟೆಂಟ್ ಹೆಲ್ಪ್ ಮಾಡಲಿಕ್ಕಂತ ಬಂದಿದ್ದಂಥ ಅವನನ್ನು ಅಲ್ಲೇ ಬಿಟ್ಬಿಟ್ಟು ಇವನೊಬ್ಬನೇ ಅರಣ್ಯದೊಳಗೆ ಒಂದು ದಿವಸ ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಕಡೆಗೆ ಒಂದು ಜಾಲಿ ಗಿಡದ ಕೆಳಗೆ ಕೂತ್ಕೊಂಡು ಸತ್ತೋದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು 4ನೇ ವಚನದಲ್ಲಿ 19:4 ಅವನೇನು ಮಾಡ್ತಾನೆ, ಯೆಹೋವನೇ ನನಗೆ ಸಾಕಾಯಿತು, ಇಟ್ಸ್ ಇನಫ್, ನನ್ನ ಪ್ರಾಣ ತೆಗಿ ಎಂಬುದಾಗಿ ಕೇಳ್ಕೊಳ್ತಾನೆ ರೀ. ಆ ರೀತಿಯಾಗಿ ಹೇಳ್ಬಿಟ್ಟು ನಾನು ನನ್ನ ಪಿತೃಗಳಿಗಿಂತಲೂ ಉತ್ತಮನಲ್ಲ. ನಿಜವಾಗಿ ಇವನು ಭಾಳ ಉತ್ತಮನು. ಆ ರೀತಿಯಾಗಿ ನೋಡಿದರೆ ಈತನು ಸ್ವಲ್ಪ ಕೆಲವು ತಾಸುಗಳ ಹಿಂದೆ ಬೆಂಕಿ ಪರಲೋಕದಿಂದ ಚಾಲೆಂಜ್ ಮಾಡಿಬಿಟ್ಟು ಸನ್ನಿಧಿ ಸೇವೆ ಮಾಡ್ತಾ ಇರುವಂಥ ವ್ಯಕ್ತಿ, ಪವರ್ಫುಲ್ ವ್ಯಕ್ತಿ, ಶಕ್ತಿಯುತನಾದಂಥ ವ್ಯಕ್ತಿ. ಆದರೆ ಈಗ ಭಾಳ ಡಿಸ್ಕರೇಜ್ ಆಗಿಬಿಟ್ಟು ಮನಗುಂದಿದವನಾಗಿ ಬೇಸರ ಪಟ್ಕೊಂಡು ಸತ್ತೋಗಬೇಕು ಅಂತ ಪ್ರೇಯರ್ ಮಾಡ್ತಾನೆ. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ ಕಡೆಗೆ ನಿದ್ದೆ ಬಂದುಬಿಡ್ತೈತೆ, ನಿದ್ದೆ ಮಾಡಿಬಿಡ್ತಾನೆ ರೀ. 5ನೇ ವಚನದಲ್ಲಿ ನಿದ್ದೆ ಮಾಡ್ತಿದ್ದಾಗ ದೇವದೂತನು ಬಂದು ಅವನನ್ನು ತಟ್ಟಿ ಎಬ್ಬಿಸಿ, ಎದ್ದು ಊಟ ಮಾಡು. ವಾವ್, ಗಾಡ್ ಈಸ್ ಎ ಪ್ರಾಕ್ಟಿಕಲ್ ಗಾಡ್. ದೇವರು ನೋಡ್ರಿ, ಅವನು ನಿದ್ದೆ ಮಾಡಿ ಎದ್ದ ತಕ್ಷಣ ಬೈಬಲ್ ಓದು ಅಂತ ಹೇಳಲಿಲ್ಲ, ಅಥವಾ ನೀನು ಪ್ರೇಯರ್ ಮಾಡು ಅಂತ ಹೇಳಲಿಲ್ಲ, ಊಟ ಮಾಡು ಎಂಬುದಾಗಿ ದೇವರು ಪರಲೋಕದಿಂದ ದೇವದೂತನನ್ನು ಕಳಿಸ್ಬಿಟ್ಟು, ಅವಾಗ ಏಲಿಯನ್ನು ಎದ್ದು ನೋಡಿದಾಗ ಅಲ್ಲಿ ನೋಡಿದರೆ ಫ್ರೆಶ್ ಊಟ, ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು, ಒಂದು ತಂಬಿಗೆ ನೀರು, ದೇವರು ನೀರು ಕೂಡ ಕೊಡಲಿಕ್ಕೆ ಮರೆಯೋದಿಲ್ಲ ಬಿಡ್ರಿ. ಆದರೆ ಊಟ ನೀರು ರೆಡಿಯಾಗಿತ್ತು, ಪರಲೋಕದಿಂದ ದೇವದೂತನೇ ಮಾಡಿದಂಥ ಊಟ, ಅಡುಗೆ. ವಾವ್! ಆ ರೀತಿಯಾಗಿದ್ದಾಗ ಏನು ಮಾಡ್ತಾನೆ, ಇವನು ಎದ್ದು ತಿಂದುಬಿಡ್ತಾನೆ ರೀ. ಊಟ ಮಾಡ್ತಾನೆ, ಆಮೇಲೆ ನೀರು ಕುಡಿತಾನೆ, ಮತ್ತೆ ನಿದ್ದೆ ಮಾಡಿಬಿಡ್ತಾನೆ. ಆವಾಗ 2ನೇ ಸಾರಿ 7ನೇ ವಚನ ದೇವದೂತನು ಮತ್ತೆ ಎದ್ದೇಳು ಅಂತ ಹೇಳ್ಬಿಟ್ಟು ಊಟ ಮಾಡಂತ. 2ನೇ ಸಾರಿ ಊಟ ಮಾಡೋದು, ನಿದ್ದೆ ಮಾಡೋದು, ಊಟ ಮಾಡೋದು ಅಷ್ಟೇ ಏಲಿಯನ್ ಮಾಡ್ತಿದ್ದಾನೆ. ಯಾಕಂತ ಹೇಳಿದ್ರೆ ನೀನು ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕು, ದೂರ ಪ್ರಯಾಣ ಮಾಡಬೇಕಾದ ಕಾರಣ ಚೆನ್ನಾಗಿ ಊಟ ಮಾಡಂದ ತಕ್ಷಣ ಚೆನ್ನಾಗಿ ಊಟ ಮಾಡಿ ತಿಂದು ಕುಡಿದು ಆ ದೇವದೂತನು ಕೊಟ್ಟಂಥ 2 ಊಟ, ಪರಲೋಕದಿಂದ ಪಾರ್ಸಲಾಗಿ ಬಂದಂಥ 2 ಊಟ, ಆ 2 ಊಟ ತಗೊಂಡು 40 ದಿವಸ ಹಗಲು ರಾತ್ರಿ ನಡ್ಕೊಂಡು ಹೋಗ್ತಾನೆ ರೀ, ಪ್ರಯಾಣ ಮಾಡ್ತಾನೆ. ದೇವರು ಕೊಡೋ ಊಟ ಶಕ್ತಿ ಕೊಡ್ತೈತೆ ನಮಗೆ. ಬಲ ಪಡ್ಕೊಂಡು ಅವನು ಕಡೆಗೆ ಹೋರೇಬಿಗೆ ಬರ್ತಾನೆ ರೀ. ಅಲ್ಲಿ ಬಂದು ಅಲ್ಲಿ ಒಂದು ಗವಿಯಲ್ಲಿ ಹೇಳ್ಕೊಳ್ತಾನೆ. ಆಗ ಒಂದು ಸರ್ಪ್ರೈಸ್ ಕಾದಿರ್ತೈತೆ. ಏನು? ದೇವರು ಅವನ ಹತ್ರ ಮಾತನಾಡಿಬಿಟ್ಟು, ಎಲಿಯನೇ ನೀನು ಇಲ್ಲೇನು ಮಾಡ್ತಿದ್ದಿ ಎಂಬುದಾಗಿ ದೇವರು ಮಾತಾಡ್ತಾನೆ. ಅದಕ್ಕೆ ಸೇನಾಧೀಶ್ವರನಾದ ದೇವರೇ, ಯೆಹೋವನೇ, ಇಸ್ರಾಯೇಲರು ನಿನ್ನ ನಿಬಂಧನೆಯನ್ನು ಮೀರಿಬಿಟ್ಟಿದ್ದಾರೆ,
ಯಜ್ಞವೇದಿಗಳನ್ನು ಕೆಡವಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ, ನಾನು ಒಬ್ಬನೇ ಉಳಿದಿದ್ದೇನೆ ಎಂಬುದಾಗಿ ಅವನು ಹೇಳಿಬಿಟ್ಟು, ನಿನ್ನ ಗೌರವಕ್ಕಾಗಿ ಕಾಪಾಡಿಕೊಳ್ಳುವುದಕ್ಕೆ ನಾನೊಬ್ಬನೇ ಆಯ್ಕೆಯಾಗಿದ್ದೇನೆ ಅಂತ ಹೇಳಿದಾಗ ಆಶ್ಚರ್ಯ ಕಾದಿತ್ತು. ಯಾಕಂತ ಹೇಳಿದ್ರೆ ದೇವರೇನು ಹೇಳ್ತಾನೆ, ನೀನು ಒಬ್ಬನೇ ಅಲ್ಲ, ಎಷ್ಟು ಜನ ಇದ್ದಾರೆ? 18ನೇ ವಚನ, 7,000 ಮಂದಿ ಇಸ್ರಾಯೇಲರನ್ನು ಉಳಿಸುವೆನು. ಹೌದು, ನೀನು ಒಬ್ಬನೇ ಅಂತ ಹೇಳ್ತಿ, ಆದರೆ ವಿಗ್ರಹಾರಾಧನೆ ಮಾಡಿದಂಥ ನನಗೋಸ್ಕರವಾಗಿರುವಂಥ 7,000 ಜನರು, 7,000 ಪೀಪಲ್ ನನಗೋಸ್ಕರವಾಗಿ ಇಟ್ಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಅದಕ್ಕಿಂತ ಮುಂಚಿತವಾಗಿ ನಾವು ನೋಡುವಾಗ ಆ ಗುಹೆಯಲ್ಲಿ ದೇವರು ಯೆಹೋವನ ಮುಂದೆ ನಿಲ್ಲು ಎಂಬ ವಾಣಿ ಆಯಿತು. ಆದ ಕಾರಣ ಅವನು ಹೋಗ್ಬಿಟ್ಟು ಅಲ್ಲಿ ಹೋಗ್ತಾನೆ. ನೋಡಿದಾಗ ದೊಡ್ಡ ಬಿರುಗಾಳಿ ಬರ್ತದೆ ರೀ. ದೇವ್ರ ಸ್ವರ ಕೇಳಿಸ್ಕೋಬೇಕಂತ ಆಸೆ ಪಟ್ಟು ಅವನು ನೋಡುವಾಗ 11ನೇ ವಚನದಲ್ಲಿ, ಆದರೆ ಯೆಹೋವನು ಅದರಲ್ಲಿ ಇರಲಿಲ್ಲ. ಗಾಳಿಯಲ್ಲಿ, ಬಿರುಗಾಳಿಯಲ್ಲಿ ಹುಡುಕಿದ, ಬಿರುಗಾಳಿಯಲ್ಲಿ ದೇವರು ಇರಲಿಲ್ಲ. ಸರಿ, ತರುವಾಯ ಒಂದು ಭೂಕಂಪ ಆಯಿತು. ಭೂಕಂಪ ಆದಾಗ ಭೂಕಂಪದಲ್ಲಿಯೂ ದೇವರಿರಲಿಲ್ಲ. ಏನಪ್ಪ ದೇವರು ಎಲ್ಲಿ ಅಂತ ಹುಡುಕ್ತಾ ಇದ್ದಾನೆ. ಆಮೇಲೆ ಭೂಕಂಪ ಆದ ನಂತರ ಸಿಡಿಲು ಉಂಟಾಯಿತು, ಥಂಡರ್. ಸಿಡಿಲಿನಲ್ಲಿಯೂ ದೇವರಿರಲಿಲ್ಲ. ಬಿರುಗಾಳಿಯಲ್ಲಿ ದೇವರಿರಲಿಲ್ಲ, ಭೂಕಂಪದಲ್ಲಿ ದೇವರಿರಲಿಲ್ಲ, ಸಿಡಿಲಿನಲ್ಲಿ ದೇವರಿರಲಿಲ್ಲ. ಆದರೆ ಕೊನೆಯದಾಗಿ ನೋಡುವಾಗ 12ನೇ ವಚನ, ಒಂದು ಮಂದಮಾರುತ ಶಬ್ದ, ಸ್ಮಾಲ್ ಸ್ಟಿಲ್ ವಾಯ್ಸ್. ಅದನ್ನು ಕೇಳಿದ ಕೂಡಲೇ ಎಲಿಯನು ಏನು ಮಾಡ್ತಾನೆ, ತನ್ನ ಕಂಬಳಿಯಿಂದ ಮುಖ ಮುಚ್ಕೊಂಡ್ಬಿಡ್ತಾನೆ. ಯಾಕಂತ ಹೇಳಿದ್ರೆ ದೇವರು, ಎಲಿಯನೇ ನೀನು ಇಲ್ಲಿ ಏನು ಮಾಡ್ತಿ ಎಂಬುದಾಗಿ ಆಕಾಶವಾಣಿ ಕೇಳಿಸ್ತು. ದೇವರು ಮಾತಾಡ್ತಾನೆ ರೀ ಪ್ರವಾದಿ ಹತ್ರ. ಮಾತಾಡಿದ ಮೇಲೆ ಅದಕ್ಕೆ ಅವನು ಸೇನಾಧೀಶ್ವರನಾದ ಯೆಹೋವನೇ ಅಂತ ಹೇಳ್ಬಿಟ್ಟು, ಅದು ಓಲ್ಡ್ ಕಂಪ್ಲೇಂಟ್, ಓಲ್ಡ್ ರಿಕಾರ್ಡ್, ಮತ್ತೆ ಮತ್ತೆ ಅದನ್ನೇ ಹಾಕ್ತಾ ಇದ್ದಾರೆ, ನಾನೊಬ್ಬನೇ ಇದ್ದೇನೆ ಅಂತ ಹೇಳಿದಾಗ, ಆಗ ದೇವರು ಹೇಳುವಂಥ ಮಾತು, 7,000 ಜನರಿದ್ದಾರೆ ಅಂತ ಹೇಳ್ಬಿಟ್ಟು, ಆಯಿತು, ನೀನು ಹೋಗಿ ಶಾಫಾಟನ ಮಗನು ಆದ ಎಲಿಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿಯೂ ಅಭಿಷೇಕಿಸು. ಗೋ ಆ್ಯಂಡ್ ಅನಾಯಿಂಟ್ ಎಲೈಷಾ. ಅಂದರೆ ಇದೇನು ತೋರಿಸ್ತದೆ ಅಂತ ಹೇಳಿದ್ರೆ, ಈಗ ದೊಡ್ಡ ಪ್ರವಾದಿ ಎಲಿಯನು ಅಂತ ಹೇಳಿದ್ರೆ ಯೆಹೋವನೇ ದೇವರು ಎಂಬ ಹೆಸರು ಉಳ್ಳವನು. ಕಡೆಗೆ ಅದನ್ನು ತೋರಿಸೇ ಬಿಟ್ಟ, ತನ್ನ ಹೆಸರಿನ ಪ್ರಕಾರವಾಗಿ ಯೆಹೋವನೇ ದೇವರು. ಕಡೆಗೆ ಆ ಬೆಂಕಿ ಪರಲೋಕದಿಂದ ಬಂದಾಗ ಯೆಹೋವನೇ ದೇವರು ಎಂಬುದಾಗಿ 18:39 ವಚನದಲ್ಲಿ ಅವರು ಅರಿಕೆ ಮಾಡಿದರು. ಆದ ಕಾರಣ ಒಂದು ರೀತಿ ನೋಡಿದರೆ ಎಲಿಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಯೆಹೋವನೇ ದೇವರು ಎಂಬುದಾಗಿ ಅವರು ಒಪ್ಪಿಕೊಳ್ಳುವಂತೆ ಮಾಡಿದವನು ಎಲಿಯನು. ಆದರೆ ಈಗೇನಾಯಿತು, ತಾನು ಇನ್ನೊಬ್ಬರನ್ನ ನೇಮಿಸು ಅಂತ ದೇವರು ಹೇಳ್ತಾನೆ. ನಿನ್ನ ಬದಲಾಗಿ ನಿನ್ನ ಸೇವೆ ಈಗ ಆಲ್ಮೋಸ್ಟ್ ಮುಗೀತು, ನಿನ್ನ ಸೇವೆ, ಅದನ್ನು ಬೇರೆಯವ್ರಿಗೆ ಕೊಡು, ಬೇರೆಯವ್ರಿಗೆ ಒಪ್ಪಿಸಿಕೊಡು ಅಂತ ಹೇಳಿದಾಗ, ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲಿಷನನ್ನು ಕಂಡು 19ನೇ ವಚನ, ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಾನಾಗಿ ಉಳ್ತಿದ್ದ. ಅಂದರೆ ಕೆಲಸ ಮಾಡ್ತಿದ್ದ ಎಲಿಷ. ಅವನು ಕೆಲಸ ಮಾಡ್ತಾ ಇದ್ದಾಗ, when somebody was working, God's call came to that person. ಹೌದು, ಅವನು ಕೆಲಸ ಮಾಡ್ತಿದ್ದಾಗ ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಸಿಂಬಾಲಿಕಲಿ, ಐ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯು.
ನಾನು ನಿನಗೋಸ್ಕರವಾಗಿ ಜವಾಬ್ದಾರಿ ತಗೊಳ್ತೀನಿ. ನನ್ನ ಅಭಿಷೇಕ ನಿನ್ನ ಮೇಲೆ ಬರಲಿ, ನನ್ನ ಸೇವೆ ನಿನಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಎಂಬಂಥ ರೀತಿಯಲ್ಲಿ ಕಂಬಳಿಯನ್ನು ಅವನ ಮೇಲೆ ಹಾಕಿದ ಕೂಡಲೇ ಅವನೇನು ಮಾಡ್ತಾನೆ, ಎತ್ತುಗಳನ್ನು ಬಿಟ್ಟು ಓಡೋಗಿ ಬರ್ತಾನೆ. ಅಂದರೆ ಕೆಲಸ ಬಿಟ್ಟು ಅವನು ಮಾಡ್ತಾ ಇರುವಂಥ ಕೆಲಸ ಭಾಳ ಪ್ರಾಮುಖ್ಯವಾದಂಥ ಕೆಲಸ ಆದರೂ ಕೂಡ ಅದನ್ನು ಬಿಟ್ಟು ತಾನೇನು ಮಾಡ್ತಾ ಇದ್ದನೋ ಅದನ್ನು ಬಿಟ್ಟು 20ನೇ ವಚನದಲ್ಲಿ ಅವನು ಎಲಿಯನ ಕಡೆಗೆ ಬರ್ತಾನೆ, ಮೆಂಟ್ರ್ ಹತ್ರ ಬರ್ತಾನೆ, ಸ್ಪಿರಿಚುವಲ್ ಫಾದರ್ ಮಾಡಿಕೊಳ್ಳಿಕ್ಕೆ ಬರ್ತಾನೆ. ನಾಯಕನಾಗಿ ಇರುವಂಥ ವ್ಯಕ್ತಿಯ ಕಡೆಗೆ ಬಂದುಬಿಟ್ಟು ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ನನಗೆ ಪರ್ಮಿಷನ್ ಕೊಡ್ರು. ಐ ವಾಂಟ್ ಟು ಕಿಸ್ ಮೈ ಪ್ಯಾರೆಂಟ್ಸ್. ಅವರಿಗೆ ಬಾಯ್ ಹೇಳ್ತೀನಿ, ಅವ್ರನ್ನ ಬಿಟ್ಬಿಟ್ಟು ನಾನು ನಿನ್ನ ಕಡೆ ಬರ್ತೀನಿ, ನಿನ್ನ ಜೊತೆಗೆ ಇರ್ತೀನಿ ಎಂಬುದಾಗಿ ಸೂಚಿಸುವಂಥ ಒಂದು ಸಿಂಬಾಲಿಕ್ ಇದು. ಆ ರೀತಿಯಾಗಿ ಅಪ್ಪಣೆ ಆಗಲಿ ಅಂತ ಹೇಳಿದ ತಕ್ಷಣ ಆ ರೀತಿಯಾಗಿ ನನಗೆ ಪರ್ಮಿಷನ್ ಕೊಡು, ಆಮೇಲೆ ನಿನ್ನನ್ನು ಹಿಂಬಾಲಿಸ್ತೀನಿ, ನಿನ್ನನ್ನೇ ಫಾಲೋ ಮಾಡ್ತೀನಿ. ಅದಕ್ಕೆ ಎಲಿಯನು ಹೋಗು, ನಾನು ನಿನಗೆ ಮಾಡಿದ್ದೇನು ಎಂಬುದಾಗಿ ಹೇಳಿದಾಗ ಎಲಿಷನು ಹಿಂದಿರುಗಿ ಬಂದು ಏನು ಮಾಡ್ತಾನೆ, ತನಗಿದ್ದಂಥದ್ದನ್ನೆಲ್ಲ ಬಿಟ್ಬಿಟ್ಟು ಒಂದು ದೊಡ್ಡ ಅಡಿಗೆ ಮಾಡಿಬಿಟ್ಟು ಅನಂತರ ಅವನು ಎದ್ದು ಎಲಿಯನನ್ನು ಹಿಂಬಾಲಿಸಿದನು. ವಾವ್! ಅವತ್ತು ಬೆಳಗ್ಗೆ ಅವನಿಗೆ ಗೊತ್ತಿರಲಿಲ್ಲ ದೇವರು ತನ್ನ ಸೇವೆ ಕರೀತಾನಂತ ಹೇಳ್ಬಿಟ್ಟು. ಆ ಸೀನಿಯರ್ ಜೂನಿಯರನ್ನು ಕರೀತಾನಂತ ಹೇಳ್ಬಿಟ್ಟು ಗೊತ್ತಿರಲಿಲ್ಲ. ಸೀನಿಯರ್ಗೂ ಗೊತ್ತಿರಲಿಲ್ಲ, ಜೂನಿಯರ್ಗೂ ಗೊತ್ತಿರಲಿಲ್ಲ, ಎಲಿಯನಿಗೂ ಗೊತ್ತಿರಲಿಲ್ಲ, ಎಲಿಷನಿಗೂ ಗೊತ್ತಿರಲಿಲ್ಲ. ಎಲಿಯಾ ಅಂತ ಹೇಳಿದರೆ ಎಲಿಯನೇ ದೇವರು, ಎಲಿಷಾ ಅಂತ ಹೇಳಿದರೆ ದೇವರ ರಕ್ಷಣೆ ಎಂಬುದಾಗಿ. ಆದ ಕಾರಣ ಅವತ್ತು ಅವನಿಗೆ ಸರ್ಪ್ರೈಸ್ ಕಾದಿತ್ತು. ಗಾಡ್ ವಾಸ್ ಕಾಲಿಂಗ್ ಹಿಮ್ ಫಾರ್ ಮಿನಿಸ್ಟ್ರಿ. ಸೇವೆಗೋಸ್ಕರವಾಗಿ ದೇವರು ಅವನನ್ನು ಕರಿತಿದ್ದನು. ತಂದೆ ತಾಯಿಗಳನ್ನು ಬಿಟ್ಟು ಎಲಿಷನು ಎಲಿಯನನ್ನು ಸ್ಪಿರಿಚುವಲ್ ಫಾದರ್ ಆಗಿ ಮಾಡಿಕೊಂಡು ಅವನ ಜೊತೆಯಲ್ಲಿ ಸೇವೆಗೆ ಹೊರಟು ಹೋದನು. ಆಶ್ಚರ್ಯವಾದ ರೀತಿಯಲ್ಲಿ ಮುಕ್ತಾಯವಾಗ್ತದೆ. ಮೊದಲನೇ ಅರಸುಗಳ ಗ್ರಂಥ 19ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವ್ರ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 19. And Ahab told Jezebel all that Elijah had done, and withal how he had slain all the prophets with the sword. Then Jezebel sent a messenger unto Elijah, saying, So let the gods do to me, and more also, if I make not thy life as the life of one of them by tomorrow about this time. And when he saw that, he arose and went for his life, and came to Beersheba, which belongeth to Judah, and left his servant there. But he himself went a day's journey into the wilderness, and came and sat down under a juniper tree. And he requested for himself that he might die, and said, It is enough now, O Lord, take away my life, for I am not better than my fathers. And as he lay and slept under a juniper tree, behold, then an angel touched him, and said unto him, Arise and eat. And he looked, and behold, there was a cake baken on the coals, and a cruse of water at his head. And he did eat and drink, and laid him down again. And the angel of the Lord came again the second time, and touched him, and said, Arise and eat, because the journey is too great for thee. And he arose and did eat and drink, and went in the strength of that meat 40 days and 40 nights unto Horeb the mount of God. And he came thither unto a cave, and lodged there. And behold, the word of the Lord came to him, and he said unto him, What doest thou here, Elijah? And he said, I have been very jealous for the Lord God of hosts, for the children of Israel have forsaken thy covenant, thrown down thine altars, and slain thy prophets with the sword. And I, even I only, am left, and they seek my life to take it away. And he said, Go forth and stand upon the mount before the Lord. And behold, the Lord passed by, and a great and strong wind rent the mountains, and brake in pieces the rocks before the Lord. But the Lord was not in the wind. And after the wind an earthquake,
but the Lord was not in the earthquake. And after the earthquake a fire, but the Lord was not in the fire. And after the fire a still small voice. And it was so, when Elijah heard it, that he wrapped his face in his mantle, and went out and stood in the entering in of the cave. And behold, there came a voice unto him, and said, What doest thou here, Elijah? And he said, I have been very jealous for the Lord God of hosts, because the children of Israel have forsaken thy covenant, thrown down thine altars, and slain thy prophets with the sword, and I, even I only, am left, and they seek my life to take it away. And the Lord said unto him, Go, return on thy way to the wilderness of Damascus, and when thou comest, anoint Hazael to be king over Syria. And Jehu the son of Nimshi shalt thou anoint to be king over Israel. And Elisha the son of Shaphat of Abel-Meholah shalt thou anoint to be prophet in thy room. And it shall come to pass that him that escapeth the sword of Hazael shall Jehu slay, and him that escapeth from the sword of Jehu shall Elisha slay. Yet I have left me 7,000 in Israel, all the knees which have not bowed unto Baal, and every mouth which hath not kissed him. So he departed thence, and found Elisha the son of Shaphat, who was plowing with 12 yoke of oxen before him, and he with the 12th. And Elijah passed by him, and cast his mantle upon him. And he left the oxen, and ran after Elijah, and said, Let me, I pray thee, kiss my father and my mother, and then I will follow thee. And he said unto him, Go back again, for what have I done to thee? And he returned back from him, and took a yoke of oxen, and slew them, and boiled their flesh with the instruments of the oxen, and gave unto the people, and they did eat. Then he arose, and went after Elijah, and ministered unto him.